ಸ್ನೇಹಿತರೆ, ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ನನಗೆ ಕಂಟಿನ್ಯೂಸ್ ಆಗಿ ಕೇಳ್ತಿದ್ರಿ, ಸರ ಫಾರೆಸ್ಟ್ ಜಾಬ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಹೇಳ್ತಿದ್ರಿ. ಇಲ್ಲಿ ನೋಡ್ರಿ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಟೋಟಲ್ ಆಗಿ 1535ಕ್ಕೂ ಅಧಿಕ ವೇಕೆನ್ಸಿಗಳನ್ನ ಕಲ್ಪರ್ ಮಾಡ್ಯಾರ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳ ಡೌಟ್ ಏನಂದ್ರೆ, ಸರ ನಮ್ಮ ಕರ್ನಾಟಕದವರು ಅರ್ಜಿಯನ್ನು ಸಲ್ಲಿಸ್ಬೋದನ? ಇಲ್ಲಿ ನೋಡ್ರಿ, ನಮ್ಮ ಕರ್ನಾಟಕದ ಪ್ರತಿಯೊಂದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರಿಗೂ ನೋಡ್ರಿ ಅವಕಾಶ ಇದ್ದಿರ್ತೈತಿ. ಇಬ್ಬರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗೈತಿ. ಇಲ್ಲಿ ನೋಡ್ರಿ, 8/6/2026 ಅಂದ್ರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಕೊನೆಯ ದಿನಾಂಕ ನೋಡ್ರಿ 28/6/2026 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಇದ್ರ ಜೊತೆಗೆ ನೋಡ್ರಿ, ಇದ್ರದ್ದು ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕನ್ನು, ಸೊ ಇದ್ರ ಜೊತೆಗೆ ಇದರದ PDF ಅನ್ನು ಎರಡೂ ಕೂಡ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿನ ಶೇರ್ ಮಾಡಿರೋದನ್ನು ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದ್ದಿರ್ತೈತಿ. ಇಲ್ಲಿ ಮತ್ತು ಇದ್ರ ಜೊತೆಗೆ ಓನ್ಲಿ ಟೋಟಲ್ ಆಗಿ 1535ಕ್ಕೂ ಅಧಿಕ ವೇಕೆನ್ಸಿ ಹೇಳಿ, ಕೇವಲ ಫಾರೆಸ್ಟ್ ಗಾರ್ಡ್ ಅಷ್ಟೇ ಇಲ್ಲ, ಇದ್ರ ಜೊತೆಗೆ ಇನ್ನಿತರ ಪೋಸ್ಟ್ ಅದಾವ. ಇಲ್ಲಿ ನೋಡ್ರಿ, MTS ಪೋಸ್ಟ್ ಐತಿ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಕರೆದಾರ. ಸೊ ಇದ್ರ ಜೊತೆಗೆ ಫಾರೆಸ್ಟ್ ಗಾರ್ಡ್ಗಳನ್ನ ಕರೆದಾರ, ಮತ್ತು ಪಿಯೋನ್ ಪೋಸ್ಟ್ಗಳನ್ನ ಕರೆದಾರ, ಸರ್ವೇಯರ್ ಪೋಸ್ಟ್ ಕರೆದಾರ, ಮತ್ತು ಟ್ರ್ಯಾಕ್ಟರ್ ಡ್ರೈವರ್, ಇದ್ರ ಜೊತೆಗೆ ಕುಕ್, ಈ ರೀತಿಯಾಗಿ ಹಲವಾರು ಪೋಸ್ಟ್ಗಳನ್ನು ಕರೆದಾರ. ಇದ್ರ ಜೊತೆಗೆ ಕ್ವಾಲಿಫಿಕೇಷನ್ ಕೂಡ ಡಿಫರೆಂಟ್ ಇದ್ದಿರ್ತೈತಿ. ಕೆಲವೊಂದು ಪೋಸ್ಟ್ಗಳಿಗೆ 10th ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು, ಕೆಲವೊಂದು ಪೋಸ್ಟ್ಗಳಿಗೆ ಡಿಗ್ರಿ ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ರೀತಿಯಾಗಿ ಕ್ವಾಲಿಫಿಕೇಷನ್ ಕೂಡ ಇದ್ದಿರ್ತೈತಿ. ಇದನ್ನು ಡೀಟೇಲ್ಡಾಗಿ ತಿಳಿಸ್ಕೊಡೋದ್ನು. ಇದನ್ನು ಬಿಟ್ಟು ನಿಮಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರೋದ್ನು ಪ್ರತಿಯೊಂದು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿರಿ. ಮತ್ತು ಚಾನಲ್ ಯಾರು ವಿಸಿಟ್ ಮಾಡಿರಿ ಫಸ್ಟ್ ಟೈಮ, ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಜಾಬ್ಸ್ ಬಗ್ಗೆ ಬರೋದಾದರೆ ಏನೇ ಅಪ್ಡೇಟ್ ಬತ್ತಂದ್ರೆ ನಿಮಗೆ ನೋಡ್ರಿ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಇಲ್ಲಿ ನೋಡ್ಬೋದು, ಟೋಟಲಾಗಿ ಒಂದನೇ ಪೋಸ್ಟ MTS ಯಾವುದಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಇಲ್ಲಿ ನೋಡ್ರಿ, ಸ್ಟಾರ್ಟಿಂಗಿನ ಹೇಳಿನ ಇವಾಗಂದ್ರೆ 8/6/2026 ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತೈತಿ. ಮಿಸ್ ಮಾಡಲಾರ್ದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಇಲ್ಲಿ ನೋಡ್ರಿ, ವೇಕೆನ್ಸಿಗಳ ಬಗ್ಗೆ ಬರೋದಾದರೆ ಟೋಟಲಾಗಿ 2 ವೇಕೆನ್ಸಿ ಐತಿ. ಒಳಗೆ 2 ಮತ್ತು ಒಳಗೆ ಅಷ್ಟೇ ಅದಾವ. ST OBC EWS ಒಳಗೆ ವೇಕೆನ್ಸಿ ಇಲ್ಲ. ಇದಕ್ಕೆ ಕ್ವಾಲಿಫಿಕೇಷನ್ ನೋಡ್ರಿ 10ನೇ ತರಗತಿ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ. ಇದ್ರ ಜೊತೆಗೆ ನೋಡ್ರಿ ಬೈಸಿಕಲ್ ರೈಡ್ ಮಾಡೋಕೆ ಬರ್ತಿರ್ಬೇಕು. ಇದ್ರ ಜೊತೆಗೆ ಏನೈತಿ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕಾಕೈತಿ. ಮತ್ತು ಹಿಂದಿ ನಾಲೆಜ್ ಇನ್ ಹಿಂದಿ ಕೂಡ ನಾಲೆಜ್ ಇರಬೇಕು ನಿಮಗೆ. ಏನೈತಿ ಹಿಂದಿ ಮಾತನಾಡೋಕೆ ಅಥವಾ ಬರೆಯೋಕೆ ಏನೈತಿ ಹಿಂದಿ ಬರ್ತಿರಬೇಕು. ಇಲ್ಲಿ 18,000ದಿಂದ 56,900 ರೂಪಾಯಿ ನಿಮಗೆ ಸ್ಯಾಲ್ರಿ ಇದ್ದಿರ್ತೈತಿ. ವಯಸ್ಸು ನೋಡ್ರಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 33 ವರ್ಷ. 18 ವರ್ಷ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ. ಇದ್ರ ಜೊತೆಗೆ ನೋಡ್ರಿ, ಇದನ್ನು PDF ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ನು. ಯಾಕಂದ್ರೆ ಟೋಟಲಾಗಿ 98 ಪೇಜ್ ಐತಿದ. ಎಷ್ಟಂದ್ರೆ ಟೋಟಲಾಗಿ 98 ಪೇಜ್ ಐತಿ. ನಾ ಒಂದೊಂದಾಗಿ ಹೇಳಕತ್ತಿ ಅಂದ್ರೆ ವಿಡಿಯೋ ಭಾಳ ನಂಗೆ ಆಕತಿ, ಅದಕ್ಕಾಗಿ ಡೈರೆಕ್ಟ್ ನಾನು ಶೇರ್ ಮಾಡಿದ್ನು. ಈಗ ಮೇನಾಗಿ ಬರೋದಾದರೆ ಓನ್ಲಿ ಫಾರೆಸ್ಟ್ ಗಾರ್ಡ್ ತಿಳಿಸ್ಕೊಡ್ತೀನಿ ನಾನು ನಿಮ್ಗೆ. ಏನೈತಿ ಫಾರೆಸ್ಟ್ ಗಾರ್ಡ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಅದಕ್ಕೆ ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿ ಕೊಟ್ಟಾರೋ ಇಲ್ಲಿ ನೋಡ್ರಿ. ಫಾರೆಸ್ಟ್ ಗಾರ್ಡ್ ಒಂದೇದ ಟೋಟಲಾಗಿ ಎಷ್ಟು ವೇಕೆನ್ಸಿ 110, ಟೋಟಲಾಗಿ 110 ವೇಕೆನ್ಸಿ ನೋಡ್ರಿ. ಒಳಗೆ 70 ವೇಕೆನ್ಸಿ, ST ಒಳಗೆ 7 ವೇಕೆನ್ಸಿ, OBC ಒಳಗೆ 18 ವೇಕೆನ್ಸಿ, EWS ಒಳಗೆ 15 ವೇಕೆನ್ಸಿ, ಟೋಟಲಾಗಿ 110 ವೇಕೆನ್ಸಿ. ಯಾವ ಪೋಸ್ಟು? ಫಾರೆಸ್ಟ್ ಗಾರ್ಡ್. ನಿಮಗೆ ನೋಡ್ರಿ ಏನೇ ಡೌಟ್ ಇತ್ತಂದ್ರೆ ಇದ್ರ ಬಗ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತನು, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತನು. ಇಲ್ಲಿ ನೋಡ್ರಿ, 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಹೈಟ್ ನೋಡ್ರಿ, ಪುರುಷರದು ಜನರಲ್ ಕ್ಯಾಂಡಿಡೇಟ್ಸ್ ಓನ್ಲಿ ಮೇಲ್ದವ್ರಿಗೆ 163 ಸೆಂಟಿಮೀಟರ್ ಹೈಟ್, ಫೀಮೇಲ್ದವ್ರಿಗೆ 150 ಸೆಂಟಿಮೀಟರ್ ಹೈಟು. ಯಾರಿಗದ ಜನರಲ್. ಈಗ ST ವರ್ಗದ ಅಭ್ಯರ್ಥಿಗಳಿಗೆ ಪುರುಷರಿಗೆ 152 ಸೆಂಟಿಮೀಟರ್, ಮಹಿಳೆಯರಿಗೆ 145 ಸೆಂಟಿಮೀಟರ್. ಸೊ ಅದೇ ರೀತಿಯಾಗಿ ನಾರ್ಮಲ್ ಚೆಸ್ಟ್ ಇದೆ. ಇಲ್ಲಿ ನೋಡ್ರಿ, ಜನರಲ್ ಕ್ಯಾಂಡಿಡೇಟ್ಸ್ದವ್ರಿಗೆ 84 ಸೆಂಟಿಮೀಟರ್ ನಾರ್ಮಲ, ಫಿಮೇಲ್ದವ್ರಿಗೆ 73 ಸೆಂಟಿಮೀಟರ್. ಸೊ ಅದೇ ರೀತಿ ST ನಾರ್ಮಲ 84 ಸೆಂಟಿಮೀಟರ್, ಫಿಮೇಲ್ದವ್ರಿಗೆ 79. ನಾರ್ಮಲ್ ಚೆಸ್ಟ್ ಎಕ್ಸ್ಪ್ಲೇನ್ ಮಾಡಿದಾಗ 5 ಸೆಂಟಿಮೀಟರ್.
ಎಕ್ಸ್ಪೆಂಡ್ ಕೂಡ ಆಗಬೇಕು. ಸೊ ಇದಾಯ್ತು. ನೆಕ್ಸ್ಟ್ ನೋಡ್ರಿ, ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇದ್ದಿರ್ತೈತಿ. ಏನೈತಿ ರಿಟರ್ನ್ ಎಕ್ಸಾಮಿನೇಷನ್ ಇದ್ದಿರ್ತೈತಿ. ಇಲ್ಲಿ ನೋಡ್ರಿ, ಇಂಗ್ಲೀಷ್, ಜನರಲ್ ನಾಲೆಜ್, ಮ್ಯಾಥಮೆಟಿಕ್ಸ್, ಸೈನ್ಸ್ ಇವೇನೈತಿ ಸಬ್ಜೆಕ್ಟ್ಗಳು. ನಿಮ್ಗೆ ಈ ಸಬ್ಜೆಕ್ಟ್ ಮೇಲೆ ಕ್ವೆಶನ್ ಬರ್ತಾವೆ ನೋಡ್ರಿ. ನಾವು ಹೇಳ್ತೀನಿ ಇಂಗ್ಲೀಷ್, ಜನರಲ್ ನಾಲೆಜ್, ಮ್ಯಾಥಮೆಟಿಕ್ಸ್, ಸೈನ್ಸ್ ಮತ್ತು ಫಿಸಿಕಲ್ PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಇಲ್ಲಿ ನೋಡ್ರಿ, 25 ಕಿಲೋಮೀಟ್ರ್ ನಿಮ್ಗೆ ವಾಕ್ ಇದ್ದಿರ್ತೈತಿ ಪುರುಷರಿಗೆ. ಮಹಿಳೆಯರಿಗೆ 14 ಕಿಲೋಮೀಟ್ರ್ ಐತಿ ವಾಕ್ ಇದ್ದಿರ್ತೈತಿ. ಟೈಮಿಂಗ್ ನೋಡ್ರಿ, 4 ಗಂಟೆ ನಿಮ್ಗೆ ಟೈಮಿಂಗ್ ಇದ್ದಿರ್ತೈತಿ. ಮತ್ತು ಇದ್ರ ಜೊತೆಗೆ ಇಲ್ಲಿ ನೋಡ್ರಿ, ಮೇನಾಗಿ ಬರೋದ್ರೆ ನಿಮ್ಗೆ ಸ್ವಲ್ಪ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ನೋಡ್ರಿ. 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅರ್ಜಿನ ಸಲ್ಲಿಸ್ರಿ. ಹೈಟ್ ಒಂದು ನೋಡ್ಕೋರಿ. ಜನರಲ್ದವ್ರಿಗೆ 63, 163, ಅದ್ರೊಳಗೆ SC STದವ್ರಿಗೆ ಪುರುಷರದು 152. ಮತ್ತು ಇದ್ರ ಜೊತೆಗೆ ಎಕ್ಸಾಮ್ ಕೂಡ ಏನೈತಿ ಪಾಸ್ ಆಗಬೇಕು. ಎಕ್ಸಾಮ್ ಕೂಡ ಪಾಸ್ ಆಗಬೇಕಾಗತ್ತೆ. ಇದ್ರ ಜೊತೆಗೆ ನಿಮ್ಗೆ ವಾಕ್ ಇದ್ದಿರ್ತೈತಿ 25 ಕಿಲೋಮೀಟ್ರ್ ಪುರುಷರಿಗೆ, 14 ಕಿಲೋಮೀಟ್ರ್ ಮಹಿಳೆಯರಿಗೆ. 4 ಗಂಟೆ ನಿಮ್ಗೆ ಟೈಮಿಂಗ್ ಇದ್ದಿರ್ತೈತಿ ನೋಡ್ರಿ. ಇದ್ರ ಜೊತೆಗೆ 21,700 ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ. ಎಷ್ಟು? 21,700ರಿಂದ 69,100 ರೂಪಾಯಿ ನಿಮ್ಗೆ ಸ್ಯಾಲ್ರಿ ಇದ್ದಿರ್ತೈತಿ. ಇಲ್ಲಿ ನೋಡ್ರಿ, 18ರಿಂದ 33 ವರ್ಷ ವಯಸ್ಸು. ಮಿನಿಮಮ್ ಎಷ್ಟು? 18 ವರ್ಷ ಆಗಿತ್ತಂದ್ರೆ ಅರ್ಜಿನ ಸಲ್ಲಿಸ್ರಿ. ಮ್ಯಾಕ್ಸಿಮಮ್ ನೋಡ್ರಿ 33 ವರ್ಷ ವಯಸ್ಸಿದ್ದಿರ್ತೈತಿ. ಇದಾಯ್ತು. ಮತ್ತು ಪ್ಯೂನ್ ಬಗ್ಗೆ ಅದ್ರ ಬಗ್ಗೆ ನೋಡೋದಾದರೆ ಅದಕ್ಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಕೊಟ್ಟಾರೋ. ಇಲ್ಲಿ ಟೋಟಲಾಗಿ ಹಲವಾರು ಪೋಸ್ಟ್ ಅದಾವಿದೆ. ನಿಮ್ಗೆ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ತನ್ನ PDF ಶೇರ್ ಮಾಡಿರ್ತೀನಿ, ಅಲ್ಲಿ ಜಾಯ್ನ್ ಆಗ್ರಿ. ಯಾಕಂದ್ರೆ ಟೋಟಲಾಗಿ 98 ಪೇಜ್ ಐತಿದೆ. ಇಲ್ಲಿ ನೋಡ್ರಿ, ಪ್ಯೂನ್ ಟೋಟಲಾಗಿ ಓನ್ಲಿ ಒಂದು ವೇಕೆನ್ಸಿ ಐತಿ. ಇವರೊಳಗೆ ಒಂದು ವೇಕೆನ್ಸಿ. ಇಲ್ಲಿ ನೋಡ್ರಿ, ಜಸ್ಟ್ 10ನೇ ತರಗತಿ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ. ಬೈಸಿಕಲ್ ರೈಡಿಂಗ್ ಮಾಡೋಕೆ ಬರ್ತಿರ್ಬೇಕು. ನಾಲೆಜ್ ಆಫ್ ಹಿಂದಿ ನಾಲೆಜ್ ಇರಬೇಕು. ಇದಕ್ಕೂ ನೋಡ್ರಿ, 18ರಿಂದ 33 ವರ್ಷ. ಮಿನಿಮಮ್ 18, ಮ್ಯಾಕ್ಸಿಮಮ್ 33 ವರ್ಷ ವಯಸ್ಸಿದ್ದಿರ್ತೈತಿ. ಇಷ್ಟೇನರ ವಯಸ್ಸಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಸಫಾಯಿ ವಾಲ, ಸ್ವೀಪರ ಈ ರೀತಿಯಾಗಿ ಹಲವಾರು ಪೋಸ್ಟ್. ಇದಕ್ಕೂ ನೋಡ್ರಿ, 10ನೇ ತರಗತಿ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸೋದು. ಮತ್ತು ಗಾರ್ಡನಿಂಗ್ ಬಗ್ಗೆ ನಾಲೆಜ್ ಇರಬೇಕು. ಈ ರೀತಿಯಾಗಿ ಸರ್ವೇಯರ್ ಐತಿ ನೋಡ್ರಿ. ಸೆಕೆಂಡ್ PUC ಮತ್ತು 2 ಇಯರ್ಸ್ ಡಿಪ್ಲೊಮಾ ಆಗಿತ್ತಂದ್ರೂ ಅರ್ಜಿಯನ್ನು ಸಲ್ಲಿಸ್ಬೋದು. ಇದ್ರ ಜೊತೆಗೆ ಯಾವುದಿದೆ ಡ್ರಾಫ್ಟ್ಸ್ಮನ್. ಈ ರೀತಿಯಾಗಿ ಹಲವಾರು ನೋಡ್ರಿ. ಕಂಪ್ಯೂಟರ್ ಆಪ್ರೇಟರ ಮತ್ತು ಡ್ರೈವರ್ ಹುದ್ದೆಗಳು ಸೇಮ್. 10ನೇ ತರಗತಿ ಪಾಸಾಗಿತ್ತಂದ್ರೆ, ಲೈಸೆನ್ಸ್ ಇತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ. ಇದ್ರ ಜೊತೆಗೆ 2 ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹಿಂದಿ ನಾಲೆಜ್ ಅಂದರೆ ಹಿಂದಿ ನಿಮ್ಗೆ ಮಾತನಾಡೋಕ್ಕೂ ಅಥವಾ ಬರೆಯೋಕೆ ಐತಿ ಬರ್ತಿರ್ಬೇಕು. ಇಷ್ಟು ನೋಡ್ರಿ, ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ನಮ್ಮ ಕರ್ನಾಟಕದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ನಿಮ್ಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ನೋಡ್ರಿ. ಫಾರೆಸ್ಟ್ ಗಾರ್ಡ್ದ ಒಂದೇದ ಪ್ಯೂನ್ ತಿಳಿಸ್ಕೊಡ್ತೀನಿ. ಪ್ಯೂನ್ ನೋಡ್ರಿ, 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ. ಡ್ರೈವರ್ ಹುದ್ದೆಗಳಿದೆ. 10ನೇ ತರಗತಿ ಪಾಸಾಗಿ 2 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು. HMV ಹೆವಿ ಮೋಟರ್ ಲೈಸೆನ್ಸ್ ಇತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ. ಫಾರೆಸ್ಟ್ ಗಾರ್ಡ್ದ ಇದಕ್ಕೆ ನೋಡ್ರಿ, ಜಸ್ಟ್ 10ನೇ ತರಗತಿ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ. ಒಂದೇದ 18ರಿಂದ 33 ವರ್ಷ ವಯಸ್ಸು. ಎರಡನೇದ 162 ಸೆಂಟಿಮೀಟ್ರ್. ಮೂರನೇದ ಅದರ ಕ್ಯಾಟಗರಿ ವೈಸ್ ಬೇರೆ ಬೇರೆ ಐತಿ. 162 ಸೆಂಟಿಮೀಟ್ರ್, 152 ಈ ರೀತಿ ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೋರಿ. ಏನೈತಿ ಎಕ್ಸಾಮ್ ಕೂಡ ಇರ್ತೈತಿ. ಎಕ್ಸಾಮ್ ಕೂಡ ನೀವು ಬರೀಬೇಕಾಗತ್ತಿ. ಮತ್ತು ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದ ಇನ್ನು ನೋಡ್ರಿ ನೋಟಿಫಿಕೇಷನ್ ಆಗಿಲ್ಲ. ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಟೋಟಲಾಗಿ 6,000ಕ್ಕೂ ಅಧಿಕ ವೇಕೆನ್ಸಿಗಳನ್ನ ಕಲ್ಪನೆ ಮಾಡ್ತೀನಿ ಅಂತ ಹೇಳಿ. ಅದ್ರಾಗ ಓನ್ಲಿ ನಮ್ಮ ಕರ್ನಾಟಕದ ಫಾರೆಸ್ಟ್ ಗಾರ್ಡ್ದನ ಟೋಟಲಾಗಿ 2,000ಕ್ಕೂ ಅಧಿಕ ವೇಕೆನ್ಸಿ. ಎಷ್ಟು? 2,000ಕ್ಕೂ ಅಧಿಕ ವೇಕೆನ್ಸಿ ಕಲ್ಪನೆ ಮಾಡ್ತೀನಿ ಅಂತ ಹೇಳ್ಯಾರು. ಇಲ್ಲಿ ಲಾಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸಿನ ಟೋಟಲಾಗಿ 6,000ಕ್ಕೂ ಅಧಿಕ ವೇಕೆನ್ಸಿ ಇದೆ. ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಅದನ್ನು ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸಿನ. ಸೆಕೆಂಡ್ PUC ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕು. ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದ ಸೆಕೆಂಡ್ PUC ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸೋದು. ಎಕ್ಸಾಮ್ ಇರ್ತೈತಿ. ಒಂದೇದು ನೋಡ್ರಿ, ಫಿಸಿಕಲ್ ಇರ್ತೈತಿ. ಇದ್ರೊಳಗೆ ಮಾರ್ಕ್ಸ್ ಎಷ್ಟು ತೆಗೆದುಕೊಂಡಿರ್ತೀರಿ, ಎಕ್ಸಾಮ್ದಾಗ ನೀವು ಎಷ್ಟು ಮಾರ್ಕ್ಸ್ನ ತೆಗೆದುಕೊಂಡಿರ್ತೀರಿ, 2ಕ್ಕೂ 100ಕ್ಕೆ ಏನೈತಿ ಅಂದಾಜು ಮಾಡಿ ಟೋಟಲಾಗಿ ಫೈನಲ್ ಲಿಸ್ಟ್ ಬಿಟ್ಟು ನಿಮಗೆ ಸೆಲೆಕ್ಷನ್ ಮಾಡ್ಕೋತಾರೋ. ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಅದ. ನಿಮಗೆ ನೋಡ್ರಿ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗೂ ರಿಪ್ಲೈ ಕೊಡ್ತೀನಿ. ಇಲ್ದಿದ್ರೆ ಏನೈತಿ ನೆಕ್ಸ್ಟ್ ಅವಾಗ ಕಮೆಂಟ್ಸ್ ತೆಗೆದುಕೊಂಡೈತಿ ನಿಮಗೆ ಡೀಟೇಲ್ಡಾಗಿ ವಿಡಿಯೋ ಮಾಡಿ ತಿಳಿಸ್ತೇನೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.